ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಪೆನ್ಸಿಲ್ನ ತಗೊಂಡು ಒಂದು ಸರ್ಟನ್ ಹೈಟಿಂದ ಬಿಡ್ತಾ ಇದ್ದೀರಾ, ಅದು ನೆಲಕ್ಕೆ ಬಂದು ಬೀಳುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಆದರೆ ನಿಮಗೆ ಗೊತ್ತಾ, ಈ ಒಂದು ಸಿಂಪಲ್ ಮೆಕ್ಯಾನಿಸಮ್ ಒಂದು ಫೋರ್ಸ್ನ ಒಳಗೊಂಡಿದೆ. ಆ ಫೋರ್ಸ್ ಎಂಥದ್ದಂದರೆ ಯೂನಿವರ್ಸಲ್ಲಿರುವಂಥ ಎಲ್ಲ ಗ್ಯಾಲಕ್ಸಿ, ಎಲ್ಲ ಪ್ಲಾನೆಟರಿ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲದೆ ನಾವು ಭೂಮಿ ಮೇಲೆ ಸ್ಥಿರವಾಗಿ ನಿಲ್ಲಕ್ಕೆ ಕೂಡ ಈ ಫೋರ್ಸ್ ಸಹಾಯ ಮಾಡುತ್ತೆ. ಬನ್ನಿ, ಒಂದು ಅಮೇಝಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿಯ ಮೂಲಕ ಈ ಫೋರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇಟ್ಸ್ ದ ಸ್ಟೋರಿ ಆಫ್ ದ ಗ್ರಾವಿಟಿ. ವಿಜ್ಞಾನಿಗಳು ಇಲ್ಲದಿದ್ದಂತಹ ಪ್ರಾಚೀನ ಕಾಲದಲ್ಲಿ ಜನರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು, ಯಾಕೆ ಮೇಲೆಸ್ತ ವಸ್ತುಗಳೆಲ್ಲ ಕೆಳಗೇ ಬೀಳ್ತವೆ ಅಂತ. ಅದೇ ಟೈಮಲ್ಲಿ ನೋಡಿ ನಮ್ಮ ಗ್ರಾವಿಟಿಯ ಕತೆ ಸ್ಟಾರ್ಟ್ ಆಗೋದು. ಆಗಿನ ಕಾಲದಲ್ಲಿ ಬಂದಂತಹ ಪ್ರಾಚೀನ ಗ್ರೀಕ್ನ ತತ್ವಶಾಸ್ತ್ರಜ್ಞ ಅರಿಸ್ಟಾಟಲ್ ಮೊಟ್ಟ ಮೊದಲನೇ ಬಾರಿಗೆ ಗ್ರಾವಿಟಿಯ ಬಗ್ಗೆ ಒಂದು ಥಿಯರಿನ ಕೊಡ್ತಾರೆ. ಅವರ ಪ್ರಕಾರ ಭಾರವಾದ ವಸ್ತುಗಳು ಹಗುರವಾದ ವಸ್ತುಗಳನ್ನ ಕಂಪೇರ್ ಮಾಡಿದ್ರೆ ಬೇಗ ಕೆಳಗೆ ಬೀಳ್ತವೆ ಅಂತ ಅವರು ಹೇಳ್ತಾರೆ. ಹಾಗೂ ಅವರ ಈ ಐಡಿಯಾ ಸುಮಾರು 2000 ವರ್ಷಗಳ ಕಾಲದವರೆಗೆ ನಂಬಿಕೆಯಲ್ಲಿರುತ್ತೆ. ಹಾಗೂ ಅವರ ಈ ನಂಬಿಕೆಯನ್ನ ಅಲ್ಲಿಯವರೆಗೂ ಯಾರು ಕೂಡ ಪ್ರಶ್ನೆ ಮಾಡಿರಲ್ಲ. ತದನಂತರ 16ನೇ ಶತಮಾನದಲ್ಲಿ ಬಂದಂತಹ ಇಟಲಿಯ ಭೌತಶಾಸ್ತ್ರಜ್ಞ ಗೆಲಿಲಿಯೋ ಗೆಲಿಲಿ ಒಂದು ದಿನ ಲೀನಿಂಗ್ ಟವರ್ ಆಫ್ ಪೀಸಾ ಮೇಲಿಂದ ನಿಂತ್ಕೊಂಡು 2 ಬೇರೆ ಬೇರೆ ಭಾರವಾದಂಥ ವಸ್ತುಗಳನ್ನ ಮೇಲಿಂದ ಕೆಳಗಡೆ ಬಿಡ್ತಾನೆ. ಏನಾಗಿರಬಹುದು ಅಂತ ಗೆಸ್ ಮಾಡಿ. ಆ 2 ವಸ್ತುಗಳು ಒಂದೇ ವೇಗದಲ್ಲಿ ಬಂದು ಒಂದೇ ಸಮಯಕ್ಕೆ ಬಂದು ನೆಲಕ್ಕೆ ಬೀಳ್ತವೆ. ಇದರಿಂದಾಗಿ ಅರಿಸ್ಟಾಟಲ್ನ ಹಳೆಯ ಯೋಚನೆಗಳಿಗೆಲ್ಲ ಹೊಡ್ತಾ ಬೀಳುತ್ತೆ. ಹಾಗಾಗಿ ಗೆಲಿಲಿಯೋ ಗೆಲಿಲಿ ಒಂದು ಹೊಸ ನಿರ್ಧಾರಕ್ಕೆ ಬಂದು ಏನು ಹೇಳ್ತಾನೆ ಅಂದರೆ, ಗ್ರಾವಿಟಿಯು ಎಲ್ಲ ವಸ್ತುಗಳನ್ನು ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಮಾಸ್, ಅವುಗಳ ಭಾರ ಏನೇ ಇದ್ದರೂ ಕೂಡ ಅವುಗಳನ್ನು ಒಂದೇ ವೇಗದಲ್ಲಿ ಎಳೆಯುತ್ತೆ ಅಥವಾ ಒಂದೇ ಸ್ಪೀಡಲ್ಲಿ ಅಕ್ಸಲರೇಟ್ ಮಾಡುತ್ತೆ ಅಂತ ಹೇಳ್ತಾನೆ. 17ನೇ ಶತಮಾನದಲ್ಲಿ ಬಂದಂತಹ ಭೌತಶಾಸ್ತ್ರಜ್ಞ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ದಿನ ಒಂದು ಮರದಿಂದ ಒಂದು ಆ್ಯಪಲ್ ಕೆಳಗೆ ಬೀಳೋದನ್ನು ನೋಡ್ತಾರೆ. ಅದನ್ನು ನೋಡಿದ ಅವರ ಮನಸ್ಸಲ್ಲಿ ಒಂದು ಲೆಜೆಂಡರಿ ಪ್ರಶ್ನೆ ಬರುತ್ತೆ. ಯಾವ ಫೋರ್ಸ್ ಆ ಆ್ಯಪಲ್ನ ಮರದಿಂದ ಕೆಳಗೆ ಎಳಿತಾ ಇದೆಯೋ ಅದೇ ಫೋರ್ಸ್ ಯಾಕೆ ಚಂದ್ರನನ್ನ ಭೂಮಿಯ ಸುತ್ತದ ಆರ್ಬಿಟ್ನಲ್ಲಿ ಸುತ್ತಿಸ್ತಿರಬಾರ್ದು ಅನ್ನೋದು. ಈ ಘಟನೆಯಿಂದ ಇನ್ಸ್ಪೈರ್ ಆದ ಅವರು 1637ರಲ್ಲಿ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನನ್ನು ಪಬ್ಲಿಷ್ ಮಾಡ್ತಾರೆ. ಆ ಲಾ ಏನು ಹೇಳುತ್ತೆ ಅಂದರೆ, ವಿಶ್ವದ ಎಲ್ಲ ವಸ್ತುಗಳು ಒಂದನ್ನೊಂದು ತನ್ನತ್ತ ಇಳಿತಾ ಇರುತ್ತೆ. ಅಂದರೆ ಸಣ್ಣ ಗಾತ್ರದ ಗೋಲಿಗಳಿಂದ ಹಿಡಿದು ಬೃಹತ್ ಗಾತ್ರದ ಗ್ಯಾಲಕ್ಸಿಗಳವರೆಗೆ ಎಲ್ಲ ವಸ್ತುಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇರ್ತವೆ. ಅವುಗಳ ನಡುವಿನ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟಿರುತ್ತೆ ಅಂದರೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇದರ ಅರ್ಥ, ಆ ವಸ್ತುಗಳ ಮಾಸ್ ಅಥವಾ ಭಾರ ಜಾಸ್ತಿ ಆದಷ್ಟು ಅವುಗಳ ನಡುವಿನ ಅಟ್ರಾಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಹಾಗೂ ಆ ವಸ್ತುಗಳ ನಡುವಿನ ದೂರ ಜಾಸ್ತಿ ಆದಷ್ಟು ಅವುಗಳ ನಡುವಿನ ಅಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ಆದರೆ ನ್ಯೂಟನ್ನ ಥಿಯರಿಗೆ ಕೆಲವೊಂದು ಲಿಮಿಟ್ಸ್ಗಳಿದ್ವು. ಮರ್ಕ್ಯುರಿ ಯಾಕೆ ಸೂರ್ಯನ ಸುತ್ತ ಸ್ಟ್ರೇಂಜ್ ಆರ್ಬಿಟ್ನಲ್ಲಿ ತಿರುಗುತ್ತೆ, ಹಾಗೂ ಲೈಟ್ ನಕ್ಷತ್ರಗಳ ಹತ್ತಿರದಿಂದ ಪಾಸ್ ಆಗಬೇಕಾದ್ರೆ ಯಾಕೆ ಬೆಂಡ್ ಆಗುತ್ತೆ, ಹೀಗೆ ಕೆಲವು ಸ್ಟ್ರೇಂಜ್ ಫಿನಾಮಿನನ್ಗಳನ್ನು ನ್ಯೂಟನ್ನ ಥಿಯರಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಂತರ ಆಲ್ಬರ್ಟ್ ಐನ್ಸ್ಟೀನ್ ಅವರ ಆಗಮನ ಆಗುತ್ತೆ. ಅವರು 1915ರಲ್ಲಿ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಪಬ್ಲಿಷ್ ಮಾಡ್ತಾರೆ. ಈ ಥಿಯರಿಯು ಗ್ರಾವಿಟಿಯ ಎಲ್ಲ ಪರಿಕಲ್ಪನೆಗಳನ್ನು ಚೇಂಜ್ ಮಾಡಿಬಿಡುತ್ತೆ. ಅವರ ಪ್ರಕಾರ ಗ್ರಾವಿಟಿ ಅನ್ನುವಂಥದ್ದು ಫೋರ್ಸೇ ಅಲ್ಲ, ಅದು ಸ್ಪೇಸ್ ಟೈಮಲ್ಲಿ ಆಗಿರುವಂತಹ ಕರ್ವೇಚರ್ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ, ಮಾಸ್ ಅಥವಾ ಭಾರವು ಸ್ಪೇಸ್ ಟೈಮ್ನ ಬೆಂಡ್ ಮಾಡುತ್ತೆ. ಹಾಗೂ ಆ ಬೆಂಡಾಗಿರುವಂಥ ಸ್ಪೇಸ್ ಟೈಮ್ನ ಪಾತಲ್ಲಿ ಎಲ್ಲ ವಸ್ತುಗಳು ಮೂವ್ ಆಗ್ತವೆ ಅಂತ ಅವರು ಹೇಳ್ತಾರೆ. ಇಂದಿಗೂ ನಾವು ಐನ್ಸ್ಟೀನ್ನ ಐಡಿಯಾಸ್ಗಳನ್ನು ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಡಿಟೆಕ್ಟ್ ಮಾಡೋಕ್ಕೆ ಬಳಸ್ತಾ ಇದ್ದೀವಿ. ಗ್ರಾವಿಟಿ ಎಫೆಕ್ಟ್ನ ನಾವು ಕರೆಕ್ಟ್ ಟೈಮ್ಗೆ ಅಡ್ಜಸ್ಟ್ ಮಾಡಲಿಲ್ಲ ಅಂದರೆ GPS ಸ್ಯಾಟಲೈಟ್ಗಳು ಸರಿಯಾಗಿ ವರ್ಕ್ ಕೂಡ ಮಾಡಲ್ಲ. ಇಷ್ಟಾದರೂ ಸಹ ನಾವು ಗ್ರಾವಿಟಿಯನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಬೇರೆ ಫೋರ್ಸ್ಗಳನ್ನು ಕಂಪೇರ್ ಮಾಡಿದರೆ ಯಾಕೆ ಗ್ರಾವಿಟಿ ಎಲ್ಲಕ್ಕಿಂತ ವೀಕೆಸ್ಟ್ ಫೋರ್ಸ್? ಡಾರ್ಕ್ ಮ್ಯಾಟರ್ ಅಂದರೆ ಏನು? ಗ್ರಾವಿಟಾನ್ ಅನ್ನೋ ಪಾರ್ಟಿಕಲ್ ಎಕ್ಸಿಸ್ಟ್ ಆಗುತ್ತಾ? ಈ ಕತೆ ಇನ್ನೂ ಮುಗ್ದಿಲ್ಲ. ಒಂದು ಫಾಲಿಂಗ್ ಆ್ಯಪಲಿಂದ ಹಿಡಿದು ಯೂನಿವರ್ಸಿನ ಅಂತ್ಯದವರೆಗೆ ಗ್ರಾವಿಟಿ ಎಲ್ಲವನ್ನ ಕನೆಕ್ಟ್ ಮಾಡಿದೆ. ಮೇ ಬಿ ಒಂದಿನ ನಾವು ಅದರ ಡೀಪೆಸ್ಟ್ ಸೀಕ್ರೆಟ್ಸ್ಗಳನ್ನು ಕೂಡ ಅನ್ಲಾಕ್ ಮಾಡ್ಬೋದು. ಅಲ್ಲಿವರೆಗೂ ಸ್ಟೇ ಕ್ಯೂರಿಯಸ್, ಸ್ಟೇ ಗ್ರೌಂಡೆಡ್. ದಿಸ್ ಇಸ್ ದ ಸೈನ್ಸ್ ದಟ್ ಪುಲ್ಸ್ ಯು ಇನ್. ನೋಡ್ತಾ ಇರಿ ಸೈನ್ಸ್ ಇನ್ ಕನ್ನಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ಕೂಲ್ ಸೈನ್ಸ್ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.